ಲೋಕಸಮರಕ್ಕೆ ಕೈ 4 ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ಬಾಕಿ ಉಳಿದಿದೆ. ಸದ್ಯ ಕಾಂಗ್ರೆಸ್ಗೆ 2 ಲೋಕಸಭಾ ಕ್ಷೇತ್ರಗಳ ಆಯ್ಕೆ ಕಗ್ಗಂಟಾಗಿ ಪರಿಣಮಿಸಿದೆ. ಈಗ 2 ಕ್ಷೇತ್ರಗಳ ಗೊಂದಲ ಬಗೆಹರಿದ್ರು ಇನ್ನು 2 ಕ್ಷೇತ್ರ ಮಾತ್ರ ಕಗ್ಗಂಟಾಗಿ ಉಳಿಯುತ್ತೆ. ಕೋಲಾರ ಮತ್ತೆ ಚಾಮರಾಜನಗರ ಕ್ಷೇತ್ರಗಳ ಅಭ್ಯರ್ಥಿ ಆಯ್ಕೆಯ ಗೊಂದಲ ಇದೆ. ಬಣಗಳ ಮೇಲಾಟಕ್ಕೆ ಕೋಲಾರದಲ್ಲಿ ಸಮಸ್ಯೆ ಬಗೆಹರಿತಾ ಇಲ್ಲ. ಈ ಕ್ಷೇತ್ರಗಳ ಅಭ್ಯರ್ಥಿ ಆಯ್ಕೆಗೆ ಕಾಂಗ್ರೆಸ್ ಹೈಕಮಾಂಡ್ ಹರಸಾಹಸ ಪಡ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಹರೀಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಬಹಳ ಅಳೆದು ತೂಗಿ ಕಾಂಗ್ರೆಸ್ ಗೆಲ್ಲೋ ಕುದುರೆಗಳನ್ನೇ ಕಣಕ್ಕಿಳಿಸೋ ಪಟ್ಟಿಗಳನ್ನ ಸಿದ್ಧ ಮಾಡ್ಕೊಳ್ತಾ ಇದೆ. ಬಟ್ ಈ 4 ಕ್ಷೇತ್ರಗಳು ಚಾಲೆಂಜಿಂಗ್ ಯಾಕೆ, ಹೇಗೆ ನಿವಾರಿಸಿಕೊಳ್ಬಹುದು ಅನ್ಸುತ್ತೆ ಕಾಂಗ್ರೆಸ್? ವಿಜಯ್, ಬಹಳ ಮುಖ್ಯವಾಗಿರುವಂತದ್ದು ಲೋಕಸಭಾ ಚುನಾವಣೆಯಲ್ಲಿ ಈಗಾಗಲೇ ಕೂಡ ಪಟ್ಟಿಗಳನ್ನ ಬಿಡುಗಡೆ ಆಗಿರುವಂತದ್ದು. ಆದ್ರೆ 4 ಕ್ಷೇತ್ರಗಳು ಮಾತ್ರ ಕಾಂಗ್ರೆಸ್ ಪಾಲಿಗೆ ಕಗ್ಗಂಟಾಗಿ ಪರಿಣಮಿಸಿರುವಂತದ್ದು. ಅದರಲ್ಲಿ ಬಹುತೇಕ 2 ಕ್ಷೇತ್ರಗಳು ಒಂದು ಹಂತಕ್ಕೆ ಬಗೆಹರಿದಿರುವಂತ ಲಕ್ಷಣಗಳು ಕಂಡು ಬಂದ್ರೆ, ಇನ್ನು 2 ಕ್ಷೇತ್ರಗಳು ಮಾತ್ರ ಇದುವರೆಗೂ ಬಗೆಹರಿಸಲಾಗದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಅದರಲ್ಲಿ ಮುಖ್ಯವಾಗಿರುವಂತದ್ದು ಕೂಡ ಕೋಲಾರ ಮತ್ತೆ ಮುಖ್ಯ ಚಾಮರಾಜನಗರ 2 ಕ್ಷೇತ್ರಗಳಿಗೆ ಸಂಬಂಧಪಟ್ಟಾಗ ಅಭ್ಯರ್ಥಿ ಆಯ್ಕೆ ಈ ಕ್ಷಣಕ್ಕೂ ಕೂಡ ಗೊಂದಲವಾಗಿ ಉಳಿದಿರುವಂತದ್ದು. ಅಲ್ಲಿ ಮುಖ್ಯವಾಗಿ ಈಗ ಕೋಲಾರ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ 2 ಬಣಗಳ ನಡುವೆ ರಮೇಶ್ ಕುಮಾರ್ ಮತ್ತೆ ಮುನಿಯಪ್ಪ ಬಣಗಳ ನಡುವಿನ ತಿಕ್ಕಾಟದ ಕಾರಣಕ್ಕಾಗಿ ಇನ್ನು ಗೊಂದಲದ ವಾತಾವರಣ ನಿರ್ಮಾಣ ಆಗಿರುವಂತದ್ದು. ಒಂದ್ ಕಡೆ ಸಚಿವ ಮುನಿಯಪ್ಪ ಅವರು ತಮ್ಮ ಕುಟುಂಬಕ್ಕೆ ಟಿಕೆಟ್ ಕೊಡಬೇಕು, ಅಳಿಯನಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಬಿಗಿಪಟ್ಟ ನೀಡಿದ್ದಾರೆ. ಮಗದೊಂದು ಕಡೆ ರಮೇಶ್ ಕುಮಾರ್ ಅವರು ತಮ್ಮ ಬೆಂಬಲಿಗರಿಗೆ ಟಿಕೆಟ್ ಅನ್ನು ಕೊಡಬೇಕು ಅನ್ನುವಂತಹ ಬೇಡಿಕೆಯನ್ನು ಕೂಡ ಅಲ್ಲಿ ಇಟ್ಟಿರುವಂತದ್ದು. ಹಾಗಾಗಿ ಹೈಕಮಾಂಡ್ ನಾಯಕರು ಈ ಒಂದು ವಿಚಾರದಲ್ಲಿ ಸ್ಪಷ್ಟ ನಿಲುವನ್ನು ಕೈಗೊಳ್ಳಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಕೆಲವೇ ಹೊತ್ತಿನ ಹಿಂದಷ್ಟೇ ಕೂಡ ಮುನಿಯಪ್ಪ ಅವರು ತಮ್ಮ ಅಳಿಯನ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ರೆ, ತಮ್ಮ ಅಳಿಯನಿಗೆ ಟಿಕೆಟ್ ಕೊಟ್ಟರೆ ನಾನು ಪರಿಪೂರ್ಣವಾಗಿ ಕೆಲಸ ಮಾಡ್ತೀನಿ, ಗೆಲ್ಸ್ಕೊಂಡ್ ಬರ್ತೀನಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ 2 ಬಣಗಳ ತಿಕ್ಕಾಟದ ಕಾರಣಕ್ಕಾಗಿ ಎಲ್ಲಿ ಆ ಕ್ಷೇತ್ರವನ್ನು ಕಳೆದುಕೊಳ್ಬೇಕಾಗುತ್ತೋ ಅನ್ನುವಂತ ಆತಂಕ ಸಹಜವಾಗಿ ಕೂಡ ಕಾಡ್ತಾ ಇರುವಂತದ್ದು. ಮತ್ತೊಂದು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಚಿವ ಮಹದೇವಪ್ಪ ಅವರೇ ಅಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನುವಂತ ಬಿಗಿಪಟ್ಟನ್ನು ಕೂಡ ಈಗ ಸಿಎಂ ಡಿಸಿಎಂ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂದ್ರೆ ಒಂದೊಂದು ಕ್ಷೇತ್ರವು ಬಹಳ ಮುಖ್ಯವಾಗಿರುವಂತದ್ದು. ಅಲ್ಲಿ ಮಹದೇವಪ್ಪ ನಿಂತಿದ್ದೆ ಆದ್ರೆ ಗೆಲುವು ಸುಲಭ ಸಾಧ್ಯ ಅನ್ನುವಂತ ಲೆಕ್ಕಾಚಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ಅಲ್ಲಿರುವಂತಹ ಶಾಸಕರು ತಮ್ಮದೇ ಆದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸುನಿಲ್ ಬೋಸ್ಗೆ ಟಿಕೆಟ್ ಕೊಡಿ ಅನ್ನುವಂತ ಮಹದೇವಪ್ಪ ಅವರ ವಾದಕ್ಕೆ ಅಲ್ಲಿನ ಶಾಸಕರು ಬೆಂಬಲ ಸ್ಪಷ್ಟವಾಗಿ ಕೊಡ್ತಿಲ್ಲ ಅನ್ನುವಂಥದ್ದು ಕೂಡ ಈ ಒಂದು ಕಾರಣಕ್ಕೆ ಆಗಿದೆ ಅನ್ನುವಂಥದ್ದು. ಯಾಕಂತಂದ್ರೆ ಮಹದೇವಪ್ಪ ಅವ್ರಿಗೆ ಒಂದು ಮಾತನ್ನ ಹೇಳಿ ಕಳಿಸಿದ್ದಾರೆ, ನೀವು ಅಲ್ಲಿನ ಎಲ್ಲಾ ಶಾಸಕರನ್ನ ಒಪ್ಪಿಸ್ಕೊಂಡು ಬನ್ನಿ, ಬೇಕಾದ್ರೆ ಸುನಿಲ್ ಬೋಸ್ ಅವರಿಗೆ ಟಿಕೆಟ್ ಕೊಡಬಹುದು, ಅದರ ಹೊರತಾಗಿ ನೀವೇ ನಿಲ್ಬೇಕಾಗುತ್ತೆ ಅನ್ನುವಂತ ಮಾತನ್ನ ಸ್ಪಷ್ಟವಾಗಿ ಹೇಳಿ ಕಳಿಸಿದ್ದಾರೆ. ಆದ್ರೆ ಅಲ್ಲಿರುವಂತಹ ಶಾಸಕರು ಹೇಳ್ತಾ ಇರುವಂತದ್ದು, ನೀವು ಮಹದೇವಪ್ಪ ಅವ್ರ ವಿಚಾರದಲ್ಲಾದ್ರೆ ನಾವೆಲ್ಲರೂ ಕೂಡ ಕೆಲಸ ಮಾಡ್ತೀವಿ, ಆದ್ರೆ ಸುನಿಲ್ ಬೋಸ್ ಅವರಿಗೆ ಟಿಕೆಟ್ ಕೊಡೋದಾದ್ರೆ ನಮಗೆ ಕೊಡಿ ಅನ್ನುವಂತ ಬೇಡಿಕೆಯನ್ನ ಒಂದಷ್ಟು ಜನ ಮುಂದಿಡುವಂತ ಒಂದು ಪ್ರಯತ್ನ ಆಗ್ತದೆ. ಹಾಗಾಗಿ ಈ ಕ್ಷೇತ್ರವು ಕೂಡ ಕಗ್ಗಂಟಾಗಿ ಮುಂದಿರುವಂತದ್ದು. ಮುಖ್ಯವಾಗಿರುವಂತದ್ದು ಕೂಡ ಈಗ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಿನ್ನೆ ಅಷ್ಟೇ ತುಕಾರಾಮ್ ಅವರನ್ನ ಕರೆಸಿಕೊಂಡಿದ್ದಂತ ಸಿಎಂ ಸಿದ್ದರಾಮಯ್ಯ ಅವರೇ ಅಂತಿಮವಾಗಿ ಅವರು ಮನವೊಲಿಸತಕ್ಕಂಥ ಒಂದು ಪ್ರಯತ್ನದಲ್ಲಿ ಕೂಡ ಯಶಸ್ವಿಯನ್ನು ಕಂಡಿದ್ದಾರೆ. ಸಚಿವ ಸಂತೋಷ್ ಲಾಡ್ ಸೇರಿದಂತೆ ನಾಗೇಂದ್ರ ಎಲ್ಲರೂ ಕೂಡ ಅವರ ಮನವೊಲಿಸತಕ್ಕಂಥ ಒಂದು ಪ್ರಯತ್ನ ಕೂಡ ಯಶಸ್ವಿ ಆಗಿದ್ದಾರೆ ಅನ್ನುವಂಥದ್ದು ಕೂಡ ಮಾಹಿತಿ ಲಭ್ಯ ಆಗಿದೆ. ಆದ್ರೆ ಇನ್ನು ಮುಖ್ಯ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ರಕ್ಷಾರಾಮಯ್ಯಗೆ ಟಿಕೆಟ್ ಕೊಟ್ಟರೆ ಉತ್ತಮ ಅನ್ನುವಂತ ಮಾತನ್ನ ಸ್ವತಃ ಸಿಎಂ ಮತ್ತೆ ಡಿಸಿಎಂ ಇಬ್ರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಅಲ್ಲಿ ವೀರಪ್ಪ ಮೊಯ್ಲಿ ಆಗಿರ್ಬೋದು, ಶಿವಶಂಕರ್ ರೆಡ್ಡಿ ಅವರು ತಮಗೆ ಟಿಕೆಟ್ ಕೊಡಬೇಕು ಅನ್ನುವಂತ ಬೇಡಿಕೆಯನ್ನ ಇಟ್ಟಿರುವಂತದ್ದು. ಹೀಗಾಗಿ ಒಂದ್ ರೀತಿಯಲ್ಲಿ ಕೂಡ ರಕ್ಷಾರಾಮಯ್ಯ ಅವರಿಗೆ ಬಹುತೇಕ ಟಿಕೆಟ್ ಕೊಡುವಂತದ್ದು ನಿಶ್ಚಿತ ಆಗಿದೆ ಅನ್ನುವಂತ ಮಾತುಗಳು ಕೇಳಿಬರ್ತಿದೆ. ಒಟ್ಟಾರೆ ನೇನು ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಇರುವಂತದ್ದು. ಆದ್ರೆ ಒಂದು 4 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಗೆ 2 ಈಗಾಗಲೇ ಒಂದು ಹಂತಕ್ಕೆ ಬಗೆಹರಿದರೆ 2 ಕ್ಷೇತ್ರಗಳು ಕಗ್ಗಂಟಾಗಿರುವಂತದ್ದು. ಒಂದೆರಡು ದಿನಗಳಲ್ಲಿ ಈ ಕ್ಷೇತ್ರಗಳಿಗೆ ಅಂತಿಮ ಅಭ್ಯರ್ಥಿ ಯಾರು ಅನ್ನುವಂತ ಚಿತ್ರಣ ಲಭ್ಯ ಆಗುವಂತದ್ದು. ವಿಜಯ್, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.